ಪೊಲೀಸ್ ಆರಕ್ಷಕರಾದಂತಹ ಸೌಮ್ಯ ಮೇಡಮ್ ಅವ್ರಿಗೂ ಧನ್ಯವಾದಗಳು. ಇಲ್ಲಿರುವಂತಹ ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಮಹಿಳೆಯರಂತಂದರೆ ಮೊದಲೆಲ್ಲ ಕುಟುಂಬಕ್ಕೆ ಸೀಮಿತವಾಗಿದ್ದಂಥ ಕಾಲ ಇತ್ತು. ಇವಾಗ ಕಾನೂನಲ್ಲಿದ್ದಾರೆ, ರಕ್ಷಣೆಯಲ್ಲಿದ್ದಾರೆ, ಟೀಚರ್ಸ್ ಇದ್ದಾರೆ, ಅಂಗನವಾಡಿಗಳಿದ್ದಾರೆ, ಎಲ್ಲ ಕ್ಷೇತ್ರದಲ್ಲೂ ತಮ್ಮ ಛಾಪನ್ನು ಮೂಡಿಸ್ತಾ ಇದ್ದಾರೆ. ಆದರೆ ಇಲ್ಲಿರೋರು ತುಂಬ ಗೃಹಿಣಿಯರು ಮ್ಯಾಮ್. ಹಾಗಾಗಿ ಗೃಹಿಣಿಯರೇ ನಾವು ಯಾರಿಗೂ ಕಡಿಮೆ ಇಲ್ಲ. ಎಲ್ಲರನ್ನೂ ತಯಾರು ಮಾಡ್ತಿರೋದು ನಮ್ಮ ಗೃಹಿಣಿಯರೇ. ಎಲ್ಲ ಕ್ಷೇತ್ರದ ಕೆಲಸಗಳಿಗೂ ಒಂದು ನಿರ್ದಿಷ್ಟ ಸಮಯ ಅಂತ ಇರುತ್ತೆ, 9 ರಿಂದ 5 ಅಂತ. ಆದರೆ ಗೃಹಿಣಿಯರಿಗೆ ಟೈಮಿಂಗ್ಸ್ ಇರಲ್ಲ. ಬೆಳಗ್ಗೆ 6 ಗಂಟೆಯಿಂದ ಆಲ್ಮೋಸ್ಟ್ ಎಲ್ಲ ಟೈಮಲ್ಲೂ ಕೆಲಸ ಮಾಡ್ತಾ ಇರೋದು ಗೃಹಿಣಿಯರು ಮಾತ್ರ. ಇವ್ರನ್ನೆಲ್ಲ ತಯಾರು ಮಾಡ್ತಿರೋದೇ ನಮ್ಮ ಗೃಹಿಣಿಯರು. ಹಾಗಾಗಿ ಅವ್ರಿಗೆ ಮಹಿಳೆಯ ದಿನಾಚರಣೆಯ ಶುಭಾಶಯಗಳು. ಇನ್ನು ನಮ್ಮ ಕಾರ್ಯಕ್ರಮ ತುಂಬ ಜನ ಸೇರ್ತಾರೆ ಅನ್ಕೊಂಡಿದ್ವಿ. ಸೇರ್ದಾರೆಲ್ಲ ಬರಬೇಕಿತ್ತು, ಕಾರಣಾಂತರಗಳಿಂದ ಬಂದಿಲ್ಲ. ನೀವೆಲ್ಲ ಬಂದಿರೋದು ತುಂಬ ಖುಷಿ ಆಯಿತು. ನಮ್ಮ ಸಂಘ 22ರಲ್ಲಿ ಶುರುವಾಗಿದೆ. ನಿಮಗೆ ಗೊತ್ತಿರೋ ಪ್ರಕಾರ ಎಲ್ಲ ಷೇರ್ದಾರಿದ್ದಾರೆ. ನಮ್ಮ ಸುತ್ತಮುತ್ತಲ ಇರುವಂತಹ ಎಲ್ಲ ಹೆಣ್ಮಕ್ಳನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡಬೇಕು ಅಂತೇಳಿ ನಮ್ಮ ಮುಖಂಡರುಗಳೆಲ್ಲ ಸೇರಿ ನಮಗೆ ಬೆನ್ನೆಲುಬಾಗಿ ಇದ್ದು ಈ ಸಂಘನ ಓಪನ್ ಮಾಡಿರ್ತಾರೆ. ನಾವು ಅದೇ ಥರ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಈ ಕಾರ್ಯಕ್ರಮನ ಸ್ವಲ್ಪ ಸಿಂಪಲ್ ಆಗಿ ಮಾಡೋಣ ಅಂದ್ಕೊಂಡ್ರಿ. ಇಲ್ಲ, ಎಲ್ಲರನ್ನೂ ಸೇರಿಸಿ ಚೆನ್ನಾಗಿ ಮಾಡಿ ಅಂತ ಹೇಳಿ ನಮ್ಮ ಮುಖಂಡರೆಲ್ಲ ಶಾಮಿಯಾನ ಕೊಡಿಸೋದಾಗಲಿ, ಊಟ ಕೊಡಿಸೋದಾಗಲಿ, ಅದರದೆಲ್ಲ ವ್ಯವಸ್ಥೆಗಳನ್ನು ಮಾಡಿ ನಮಗೆ ಬ್ಯಾಕ್ ಬೋನ್ ಆಗಿದ್ದಾರೆ. ಥ್ಯಾಂಕ್ಸ್ ಅಣ್ಣ ಎಲ್ರಿಗೂ. ಇನ್ನು ಒಂದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮಾತಿದೆ, ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂತ. ಎಲ್ಲಿ ಹೆಣ್ಮಕ್ಳನ್ನ ಗೌರವದಿಂದ ಕಾಣ್ತಾರೋ ಅಲ್ಲಿ ಸುಖ ಶಾಂತಿ ಯಾವಾಗಲೂ ನೆಲೆಸಿರುತ್ತೆ ಅಂತ ಹೇಳ್ತಾರೆ. ನಮ್ಗೆ ಅದೇ ಥರ ಗೌರವ ಕೊಟ್ಟು ನಮ್ಮ ಎಲ್ಲ ಗೃಹಿಣಿಯರಿಗೂ ಯಜಮಾನಗಳೇ ಬ್ಯಾಕ್ ಬೋನು. ನಾವು ಇಲ್ಲಿ ಬಂದಿದ್ದೀರಂದ್ರೆ ಅವರು, ನೀವು ಇಲ್ಲಿ ಬಂದಿದ್ದೀರಾ ಅಂದರೆ ಅವರು ಸಪೋರ್ಟ್ ಮಾಡಿ ಕಳಿಸಿದ್ದಾರೆ. ಅವರಿಂದ ನಾವು ವುಮೆನ್ಸ್ ಎಲ್ಲ ಇದೆ ಮೆನ್ಸ್ ಅಂತ, ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಅಪ್ಪ ಆಗಿ, ಅಣ್ಣ ಆಗಿ, ಗಂಡ ಆಗಿ, ಮಕ್ಕಳಾಗಿ ಎಲ್ಲ ಥರ ನಮ್ಗೆ ಸಪೋರ್ಟ್ ಮಾಡ್ತಿರ್ತಾರೆ. ನಾವು ಯಾವಾಗಲೂ ಅವ್ರಿಗೆ ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.